ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಪಾರ್ಕ್ನಲ್ಲಿ ಈ ದಿನ ಪೊಲೀಸರು ಸರ ಕಳ್ಳತನ ಮತ್ತು ಮನೆ ಕಳ್ಳತನದ ಬಗ್ಗೆ ಅರಿವು ಮೂಡಿಸಲು ಬಂದಿದ್ದಾರೆ. ಎಲ್ಲರಿಗೂ ಪಾರ್ಕಲ್ಲಿ ವಾಕ್ ಮಾಡೋ ಅಂಥ ಹೆಣ್ಮಕ್ಳಿಗೆಲ್ಲರಿಗೂ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಫಸ್ಟ್ ಲೈಟ್ ಹೊಡೆದಾಕ್ಬಿಡೋದು, ಕ್ಯಾಮ್ರಾಗಳಿದ್ರೆ ದೂರದಿಂದನೇ ದೊಡ್ಡ ಪೋಲ್ ತಗೊಂಡು ಕ್ಯಾಮ್ರಾನ ಆ ಕಡೆ ತಿರುಗಿಸೋದು, ಏನೇನೋ ಮಾಡ್ತಾವ್ರೆ. ನಾವು ಭಾಳ ಎಲ್ಲ ಏನೇನೋ ಸಮ ಕೊಟ್ಟರು ಅವರು ನಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ವಯಸ್ಸಾದವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ನೀವು ಎಲ್ಲ ಫಂಕ್ಷನ್ ಅಂದ್ಬಿಟ್ಟು ಬೀಗ ಹಾಕೊಂಡು ಒಂದು 2 ದಿನ 3 ದಿನ ಹೊಟ್ಟೋಗ್ಬಿಡ್ತೀರಾ. ನೀವು ಪೊಲೀಸ್ವರೆಗೆ 112 ಫೋನ್ ಮಾಡಿಬಿಟ್ಟು ನಾವು ಒಂದು 2 ದಿನ ಮನೇಲಿ ಇರೋದಿಲ್ಲ, ದಯಮಾಡಿ ನಮ್ಮ ಮನೆ ಕಡೆ ಒಂದು ಸ್ವಲ್ಪ ನೈಟು ಬೀಟ್ ಹಾಕಿ ಸರ್ ಅಂತ ನೀವು ನಮ್ಗೆ ಫೋನ್ ಮಾಡಿ ಹೇಳಿದ್ರೆ, ನಾವು ಖಂಡಿತವಾಗಿ ಆ ಮನೆ ಕಡೆ ನಾವು ಬಂದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎಲ್ಲ ರೌಂಡ್ಸ್ ಹಾಕ್ತಾ ಇರ್ತೀವಿ. ಯಾಕಂದರೆ ಮಧ್ಯಾಹ್ನದ ಹೊತ್ತು ಕಳ್ತನ ಆಗೋ ಸಾಧ್ಯತೆ. ಯಾಕಂದರೆ ಮಧ್ಯಾಹ್ನದ ಹೊತ್ತಲ್ಲಿ ಯಾರು ಜನ ಜಾಸ್ತಿ ಓಡಾಡಲ್ಲ, ಬಿಸಿಲು ಅಂದ್ಬಿಟ್ಟು ಊಟ ಮಾಡಿ ಎಲ್ಲ ಮಲಗಿಬಿಡ್ತಾರೆ. ಇನ್ನು ನೈಟ್ ಹೊತ್ತು ಸಂಜೆ ಆದರೆ ಜನಗಳು ಜಾಸ್ತಿ ಓಡಾಡ್ತಿರ್ತಾರೆ. ವಾಕಿಂಗ್ ಮಾಡೋರನ್ನ ಟಾರ್ಗೆಟ್ ಮಾಡ್ತಾರೆ. ಮಧ್ಯಾಹ್ನದ ಹೊತ್ತು ವಯಸ್ಸಾದವ್ರನ್ನ ಟಾರ್ಗೆಟ್ ಮಾಡ್ತಾರೆ. ನೈಟು ಮಧ್ಯರಾತ್ರಿಲಿ ಒಂಟಿ ಮನೆಗಳನ್ನ, ಬೀಗ ಆಗಿರ್ತಕ್ಕಂಥ ಮನೆಗಳನ್ನ, ಲೈಟ್ ಹಾಕಿರ್ತಕ್ಕಂಥ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ತನ ಮಾಡ್ತಾರೆ. ದಯಮಾಡಿ ಯಾರಾದರೂ ಎಲ್ಲಾರು ಹೋಗಬೇಕು ಅನ್ನೋದಾದರೆ ಪೊಲೀಸರಿಗೆ ವಿಚಾರ ತಿಳಿಸ್ಬೇಕು. 1 ದಿನ 2 ದಿನ ಎಲ್ಲಾರ ಹೋಗ್ತೀವಿ ಅಂದರೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ 112ಗೆ ಫೋನ್ ಮಾಡಿದ್ರೆ ಫ್ರೀ ಕಾಲ್, ಅದು ಡೈರೆಕ್ಟಾಗಿ ನಮಗೆ ಬರುತ್ತೆ. ಏನು ವಿಚಾರ ಅಂತೇಳಿ ಅಡ್ರೆಸ್ ಬರ್ಕೋತೀವಿ, ಫೋನ್ ನಂಬರ್ ಬರ್ಕೋತೀವಿ, ಮನೆ ಎಲ್ಲಿ ಬರುತ್ತೆ ಅಂತ ಕೇಳ್ಕೊತೀವಿ. ಅವಾಗ ನಾವು ನೈಟ್ ಹೊತ್ತು ಆ ಕಡೆ ಜಾಸ್ತಿ ಗಸ್ತು ಮಾಡ್ತೀವಿ. ನೀವು ಹೇಳ್ದೆ ಕೇಳಿದ್ರೆ ಮನೆಗೆ ತೊಟ್ಟೋಗ್ಬಿಡ್ತೀರಾ. ಅವಾಗ ಪೇಪರ್ನವರು ಅಲ್ಲೇ ತಂದು ಬಿಸಾಕಿರ್ತಾನೆ ಪೇಪರ್ನ. ಆಮೇಲೆ ಬೇರೆ ಏನಾದ್ರು ಗೇಟ್ ಓಪನ್ ಇರೋಲ್ಲ, ಮುಂದೆಗಡೆ ದೊಡ್ಡದಾಗೆ ಊರವ್ರಿಗೆಲ್ಲ ಕಾಣಂಗೆ ಗೇಟ್ ಬೀಗ ಹಾಕ್ಬಿಟ್ಟಿರ್ತಾರ. ಯಾರು ನೋಡಿದ್ರೆ ಮನೇಲಿ ಯಾರೂ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತದೆ. ಕಳ್ಳರುಗಳಿಗೆ ಇನ್ನೂ ಈಸಿಯಾಗಿ ಗೊತ್ತಾಗೋಯ್ತದೆ. ಅವಾಗ 1 ದಿನ ನೋಡ್ತಾರೆ ಬಂದಿಲ್ಲ, 2ನೇ ದಿನ ನೋಡ್ತಾರೆ ಬರಲಿಲ್ಲ, 2ನೇ ದಿನ ಸಂಜೆ ನೈಟಿಗೆ ಕಳ್ತನ ಮಾಡ್ಬಿಡ್ತಾರೆ ಅವರು. ಯಾಕಂದರೆ ಅವರು ಬೀಗ ಹಾಕಿರೋ ಮನೆಗಳು ಅಂದರೆ ಮನೇಲಿ ಯಾರೂ ಇಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗೋಯ್ತದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಡೋರ್ ಲಾಕ್ ಮಾಡಿಸ್ಕೊಳ್ಳಿ. ಮಾಮೂಲಿ ಬೀಗ ಹಾಕ್ಬೇಡಿ, ಎಲ್ಲರೂ ಕೂಡ ಡೋರ್ ಲಾಕ್. ನಮಗೆ ಲೈಟ್ ಉರಿತಿದ್ರೆ ಮನೇಲಿ ಯಾರೂ ಇಲ್ಲ ಅಂದ್ಕೊಂಡು ಆ ಥರ ತಿಳ್ಕೊಬಿಡ್ತಾರೆ. ಲೈಟ್ನ ಆಫ್ ಮಾಡ್ಕೊಳ್ಳಿ. ಪೇಪರ್ ಗೀಪರ್ಗಳು ಏನಾರ ಬಿದ್ದಿದ್ರೆ ಹೊರಗಡಿಕೆ ಅದನ್ನು ಎತ್ತಿ ಯಾರ್ಕಂದ್ರೆ ಸಂಬಂಧಪಟ್ಟವ್ರಿಗೆ ದೂರ ಇಡ್ರಪ್ಪ ಅಂತ ಹೇಳಿ. ಮನೇಲಿ ಆದಷ್ಟು ಒಂದು ನಾಯಿಗಳನ್ನ ಸಾಕೊಳ್ಳಿ. ಮನೆ ಬಿಟ್ಟು ಎಲ್ಲೂ ಕೂಡ ಹೋಗಬೇಡಿ. ಯಾರೋ ಅಪರಿಚಿತರು ಬಂದರೆ ಮಾತಾಡಿಸ್ಬೇಡಿ. ಅಡ್ರೆಸ್ ಏನಾದರೂ ಕೇಳ್ತಾರೆ ಅಂದರೆ ದೂರನೇ ನಿಲ್ಲಿಸ್ಕೊಂಡು ಮಾತಾಡಿ. ಗೊತ್ತಿದ್ರೆ ಹೇಳಿ. ನಿಮ್ಗೇನಾದ್ರು ಅನುಮಾನ ಬರ್ತಂದರೆ ಇಮಿಡಿಯೇಟಾಗಿ 112ಗೆ ಫೋನ್ ಮಾಡಿ ಪೊಲೀಸರಿಗೆ ವಿಚಾರ ತಿಳಿಸಿ. ಮತ್ತು ಚಿನ್ನ ಪಾಲಿಶ್ ಮಾಡ್ತೀವಿ, ಮತ್ತು ಏನೋ ಬೇರೆ ಬೇರೆ ವಸ್ತುಗಳು ಕಡಿಮೆ ರೇಟು ಕೊಡ್ತೀವಿ, ಹಾಗೆ ಅಂತ ಅವರೆಲ್ಲ ಬರ್ತಾರೆ. ಅವ್ರನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಅವ್ರ ಹತ್ರ ಯಾರೂ ಕೂಡ ಚಿನ್ನ ಪಾಲಿಶ್ ಮಾಡಿಸ್ಬಾರ್ದು. ಅವರೆಲ್ಲರೂ ಅವರು ಲಿಕ್ವಿಡ್ ಇರ್ತದೆ, ಆ ಲಿಕ್ವಿಡ್ ತಮ್ಮ ಸರಗಳನ್ನ ಒಳಗಡೆ ಹಾಕೊಂಡು ಒಂದು 2-3 ಸಲ ತಿರುಗಿಸ್ಬಿಟ್ಟು ಅದಕ್ಕೆ ಅರ್ಶಿನ ಹಚ್ಬಿಟ್ಟು ಕೊಟ್ಬಿಡ್ತಾರೆ ನಿಮಗೆ. ನೀವು ಕೊಟ್ಟಿರೋ 10 ಗ್ರಾಮ್ ಇದ್ದರೆ ಅದನ್ನು 5 ಗ್ರಾಮ್ಗೋ 6 ಗ್ರಾಮ್ಗೋ ತಗೊಬಂದು ನಿಮ್ಗೆ ಕೊಟ್ಬಿಡ್ತಾರೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅವ್ರು ಹೇಳ್ಬಿಡ್ತಾರೆ ಅರ್ಶಿನ ಹಾಕಿದ್ದೀವಿ, ಈಗಲೇ ತೆಗಿಬೇಡಿ, ಒಂದು 2-3 ನಿಮಿಷ ಬಿಟ್ಕೊಂಡು ತೆಗಿರಿ ಅಂತ. 2-3 ನಿಮಿಷ ನಾವು ಮಾತಾಗಿರ್ತಾನೆ. ನೀವು ಆಮೇಲೆ ತೆಗೆದು ನೋಡ್ತೀರಿ ಚೈನು ತುಂಡಾಗಿ ಕೆಳಗಡೆ ಬೀಳ್ತಾ ಇರ್ತದೆ. ಅದಕ್ಕೆ ಒಡವೆ ಅಂಗಡಿಗಳಿಗೆ ಹೋಗಿ ಪಾಲಿಶ್ ಮಾಡಿಸ್ಕೊಳ್ಳಿ. ಯಾರನ್ನು ನಂಬಕ್ಕೆ ಹೋಗ್ಬೇಡಿ. ಬಸ್ ಹತ್ಬೇಕಾರೆ ಮತ್ತು ಇದೆಲ್ಲ ರಶ್ ಆಗಿಲ್ಲ, ಬಸ್ಸೆಲ್ಲ ಹತ್ತಕ್ಕೆ ಹೋಗಬೇಡಿ. ವಯಸ್ಸಾದವರಾಗಲಿ ಹೆಣ್ಮಕ್ಳಾಗಲಿ ಒಡವೆಗಳನ್ನ ಹಾಕೊಂಡು ನೀವು ಬಸ್ ಹತ್ತಿದ್ದೀರಾ, ಸೀಟ್ಗೋಸ್ಕರ ಬಸ್ಗೋಸ್ಕರ ಕಿತ್ತಾಡಬೇಕಾದ್ರೆ ಕಳ್ಳರುಗಳು ಬೆನ್ನಿಂದನೇ ಇರ್ತಾರೆ. ನಿಮ್ಮನ್ನು ಗೊತ್ತಿರಬಾರ್ದಂಗೆ ನಿಮ್ಮ ಚಿನ್ನನ ಸರನ ಏನಾದರೂ ಕಟ್ ಮಾಡ್ಕೊಬಿಡ್ತಾರೆ. ಅದಕ್ಕೋಸ್ಕರನೇ ಎಲ್ಲೂ ಕೂಡ ವಾಕಿಂಗ್ ಹೋಗ್ಬೇಕಾರೆ, ಹೊರಗಡೆ ಹೋಗ್ಬೇಕಾರೆ ಒಡವೆಗಳನ್ನ ಜಾಸ್ತಿ ಹಾಕೊಂಡು ಹೋಗಬೇಡಿ. ಹಾಕೊಂಡು ಹೋದ್ರೂ ಅದನ್ನು ವೇಲಿಂದನೋ ಸೀರಿಯಸ್ ಸರಿಗಿಂದನೋ ಕವರ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಪರಿಚಿತರನ್ನ ನಂಬಕ್ಕೆ ಹೋಗಬೇಡಿ. ಏನಾದ್ರು ಇದ್ರೆ ಪೊಲೀಸ್ನವ್ರಿಗೆ ವಿಚಾರ ತಿಳಿಸಿ. ಅರ್ಥ ಆಯ್ತಾ? ಇಷ್ಟೆಲ್ಲ ನಾವು ಪ್ರತಿ ಸಲ ಬಂದಾಗ ಹೇಳ್ತಾ ಇರ್ತೀವಿ. ಆದರೂ ಮನೆ ಕಳ್ತನ ಆಯ್ತವೆ, ಚೈನ್ ಕಳ್ತನ ಆಯ್ತದೆ, ಎಲ್ಲ ಮಾಡ್ತಾರೆ. ಅಂದರೆ ನೆಗ್ಲಿಜೆನ್ಸಿ ಜಾಸ್ತಿ ಮಾಡ್ತೀರಾ ಅಂತ ಅರ್ಥ. ಹೇಳಿದನ್ನ ಕಿವಿಗೆ ಹಾಕೊಂಡು ಹುಷಾರಾಗಿ ಇದು ಮಾಡಿ. ಏನಾದ್ರು ಫೋನ್ ಮಾಡಿ. ನಾವು ಮಹಿಳೆಯರು ಎಚ್ಚರಿಕೆಯಿಂದ ಇರಬೇಕು. ಹೊರಗಡೆ ಹೋಗುವಾಗ, ಪಾರ್ಕ್ ಬರುವಾಗ ಹುಷಾರಾಗಿ ಇರಿ.